ಶಿಕ್ಷಣ, ಸಾಹಿತ್ಯ, ಸಮಾಜ ಸೇವೆಯನ್ನು ಮಾಡುವ ಮೂಲಕ ಜಯರಾಜುರವರು ಉತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ. ಡಿ.ಬಿ. ದಯಾನಂದ್. ಶಿಕ್ಷಣ, ಸಾಹಿತ್ಯ, ಸಮಾಜ ಸೇವೆ ಮಾಡುವ ಮೂಲಕ ರಾಜು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾದರು ಎಂದು ಶಿಕ್ಷಣ ಸಂಯೋಜಕ ಡಿ.ಬಿ. ದಯಾನಂದ್ ತಿಳಿಸಿದರು. ತಾಲೂಕಿನ ಬಿಜಿಪುರ ಹೋಬಳಿಯ ಕೊಡಗಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಶನಿವಾರ ವಯೋನಿವೃತ್ತಿ ಹೊಂದಿದ್ದ ಜಯರಾಜು ಮತ್ತು ಎಂಎಸ್ ನಾಗೇಂದ್ರ ಸ್ವಾಮಿರವರಿಗೆ ಶಿಕ್ಷಣ ಇಲಾಖೆ, ಶಾಲಾ ಆಡಳಿತ ಮಂಡಳಿ, ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ನಡೆಯಿತು. ಬಳಿಕ ಮಾತನಾಡಿದ 1994ರಲ್ಲಿ ಐನೂರ ಹುಂಡಿ ಗ್ರಾಮದ ಸರ್ಕಾರಿ ಶಾಲೆಯಿಂದ ಪ್ರಾರಂಭವಾದ ಇವರ ಶಿಕ್ಷಣ ಸೇವೆ ಪುರಿಗಾಲಿ, ಅಕ್ಕ ಮಲ್ಲನಹುಂಡಿ, ಮಳವಳ್ಳಿ ಬಿಆರ್ಸಿ ಐಆರ್ಟಿ ಹಾಗೂ ಕೊಡಗಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 12 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಪ್ರೀತಿ ಗಳಿಸಿದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯವರಿಗೆ ಜನ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಸನ್ಮಾನ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹಲವು ಸಂಘ ಸಂಸ್ಥೆಗಳಲ್ಲಿ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಗಿದೆ. ಜೊತೆಗೆ ದಾನಿಗಳಿಂದ ಮತ್ತು ಶಾಲೆ ಸೇರಿದಂತೆ ಹಲವು ಶಾಲೆಗಳಿಗೆ ಮಕ್ಕಳ ಕಲಿಕೆಗೆ ಬೇಕಾದ ಯಂತ್ರೋಪಕರಣಗಳನ್ನು ಸಹ ಕೊಡಿಸಿದ್ದಾರೆ. ಜಯರಾಜು ಹಾಗೂ ನಾಗೇಂದ್ರ ಸ್ವಾಮಿ ಇವರ ನಿವೃತ್ತಿ ಜೀವನ ಮುಂದಿನ ದಿನಗಳಲ್ಲಿ ಸುಖವಾಗಿರಲಿ ಎಂದು ಶುಭ ಹಾರೈಸಿದರು. ಬೀಳ್ಕೊಡುಗೆ ಸ್ವೀಕರಿಸಿದ ಜಯರಾಜುರವರು ಮಾತನಾಡಿ, ಕಳೆದ 12 ವರ್ಷಗಳ ಕಾಲ ಕೊಡಗಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಸಹ ಶಿಕ್ಷಕರಾಗಿ ಬಂದ ಮೇಲೆ ಎಲ್ಲರೂ ನನಗೆ ಸಹಕಾರ ನೀಡಿದ್ದು ವಿದ್ಯಾರ್ಥಿಗಳಿಂದ ನಾನು ಒಬ್ಬ ಉತ್ತಮ ಶಿಕ್ಷಕನಾಗಿ ಗುರುತಿಸಿಕೊಳ್ಳಲು ಕಾರಣವಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರು ನನಗೆ ಉತ್ತಮ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಈ ಸಮಾರಂಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇದೇ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ಎಂ ರಾಜೇಶ್, ಬಿಆರ್ಸಿ ಶ್ರೀನಿವಾಸ್, ಬಿಆರ್ಪಿ ಬಾಬು, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ, ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಶಿವಶಂಕರ್, ಮುಖ್ಯ ಶಿಕ್ಷಕ ಸಂಘದ ವಿಭಾಗೀಯ ಮಟ್ಟದ ಕಾರ್ಯದರ್ಶಿ ವಿಎಲ್ ಬಸವರಾಜು, ಪಿಡಿಒ ಜಯಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಸಿದ್ದರಾಜು, ಸದಸ್ಯೆ ನಾಗರತ್ನ, ಮುಖಂಡರಾದ ನಾಡಗೌಡ, ನಂಜುಂಡಸ್ವಾಮಿ, ಶಾಂತರಾಜು, ಮಹದೇವಣ್ಣ, ನೀಲಶೆಟ್ಟಿ, ಮಲ್ಲೇಶ್, ಮುಖ್ಯ ಶಿಕ್ಷಕರುಗಳಾದ ಪುಟ್ಟದೇವಮ್ಮ, ಶಿವಾನಂದ್, ಹರಳಯ್ಯ, ಸುಮತಿ, ರಾಮಚಂದ್ರಯ್ಯ, ಕೃಷ್ಣಮೂರ್ತಿ, ಸಹ ಶಿಕ್ಷಕಿಯ ಮಂಜುಳಾ, ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಹುರುಗಲವಾಡಿ ರಾಮಯ್ಯ, ತಾಲೂಕು ಅಧ್ಯಕ್ಷ ಚುಂಚಣ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ದಾಸೇಗೌಡ, ಸೋಮಶೇಖರ್, ಪಾಪಣ್ಣ ಸೇರಿದಂತೆ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಬಿಜಿಪುರ ಹೋಬಳಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ರಾಜು ಸರ್ ನನಗೆ ಪರಿಚಯ ಆದರು. ಕಳೆದ 3 ವರ್ಷದಷ್ಟೇ ಒಡನಾಟ. ನಿಮಗೆ ಈಗ ಅವರ ಸೇವೆ ಹೆಚ್ಚು ಕಮ್ಮಿ 31 ವರ್ಷ. 1994ರಲ್ಲಿ ಐನೂರು ಹುಂಡಿಯಲ್ಲಿ ಮೊದಲಿಗೆ ಅವರು ಶಿಕ್ಷಕರ ವೃತ್ತಿಯನ್ನು ಬಹಳ ಅಪ್ಕೊಂಡು ಸ್ವೀಕರಿಸ್ತಾರೆ. ನಂತರದಲ್ಲಿ ಅಕ್ಮಲ್ ಹುಂಡಿ, ನಂತರದಲ್ಲಿ ಪೂರಿಗಾಲಿ, ನಂತರದಲ್ಲಿ ಅವರು ಬಿಆರ್ಸಿಯಲ್ಲಿ ಬಿಆರ್ಪಿ ಹಾಗೂ ಸಿಆರ್ಪಿ ಆಗಿ ಸೇವೆ ಸಲ್ಲಿಸಿರ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಚಂದ್ರ ಪಾಟೀಲ್ ಸರ್ ಬಿಆರ್ಸಿ ಕೋಆರ್ಡಿನೇಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಸೇವೆ ಮಾಡಿದ್ನ ಕಳೆದ ಸರ್ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಇವರು ಸರ್ನ ಮಾತಾಡ್ಸೋಕೆ ಬಂದಾಗ, ಸರ್ ನನ್ನಿಂದ ಏನಾದರೂ ಆಫೀಸ್ಗೆ ಹೆಲ್ಪ್ ಆಗಬೇಕಾ ಸರ್, ನಾನು ಮಾಡ್ಕೊಡ್ತೀನಿ ಸರ್ ಅಂತ ವಾಲಂಟ್ರಿಯಾಗಿ ಬಂದಂಥ ಶಿಕ್ಷಕರಲ್ಲಿ ಇವರು ಮೊದಲಿಗಿರುವಂತ ನಾನು ಹೇಳಿಕೆ ಬಹಳ ಹೆಮ್ಮೆ ಪಡ್ತೀನಿ. ಅದಕ್ಕೆ ಸಾಕ್ಷಿ ಅಂದರೆ ಇವತ್ತು ಕೂಡ ನಮ್ಮ BO ಆಫೀಸಿಗೆ ಬಂದರೆ ನಾವೆಲ್ಲ ಗಿಡ ಹಾಕ್ಸಿದ್ದೀವಿ. ಆ ಗಿಡ ಹಾಕ್ಸಿರೋ ಪಕ್ಕದಲ್ಲಿ ಸಿಮೆಂಟ್ ಕಲ್ಲು ಹಾಕ್ಸಿದ್ದೀವಿ. ಅದಕ್ಕೆಲ್ಲ ಪೇಂಟಿಂಗು ಮತ್ತೆ ಕಲ್ಲು ಕೊಡಿಸಿದ್ದೆ ಸರ್. ಸುಮಾರು 10,000 ರೂಪಾಯಿಗಳ ಸಿಮೆಂಟ್ ಕಲ್ಲು ಕೊಡಿಸಿದ್ದು ಸರ್. ಅದು ಇವತ್ತಿಗೂ ಕೂಡ ಅವರು ಆಬ್ಸೆನ್ಸ್ ಅಲ್ಲೂ ಕೂಡ ಅವ್ರು ನಿವೃತ್ತಿ ಆದರೂ ಕೂಡ ಆ ಕಲ್ಲು ಸರ್ ಹೆಸರು ಹೇಳುತ್ತೆ. ಪ್ರಕೃತಿಗೆ ನಾವೇನಾದ್ರೂ ಕೊಟ್ರೆ ಪ್ರಕೃತಿ ಯಾವಾಗಲೂ ನಮ್ಮ ನೆನಪು ಮಾಡ್ಕೊಳ್ಳೋಕ್ಕೆ ಅದೊಂದು ಉದಾಹರಣೆ. ನಂತರ ನಾನು ಸರ್ನ ಶಾಲೆ ವಿಸಿಟ್ ಮಾಡಿದಾಗ, ಸರ್ ನಾನು ಈ ಶಾಲೆಗೆ ಇಂಥ ದಾನಿಗಳಿಂದ ಕಂಪ್ಯೂಟರ್ ಅವರ ಕುಟುಂಬ ವರ್ಗ ಅವರನ್ನ ಇಲ್ಲಿವರೆಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಿಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ. ಜೊತೆಗೆ ಸರ್ ಈಗ ಮೊನ್ನೆ ಬಂದಿದ್ರು, ನಾನು ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ದೆ ರಾಜು ಸರ್. ಸರ್ ಯಾರೋ ಬಂದರು, ಸರ್ ನಮ್ಗೆ ಗೆಸ್ಟ್ ಕೊಡಿ ಸರ್ ಅಂತ. ಸರ್ ನಾನು ಐಟಿನೆಲ್ಲ ಕಳಿಸ್ಬಿಡಿ ಸರ್ ಪಾಠ ಮಾಡೋಕ್ಕೆ ಅಂತ ಅಂದರೆ, ಅವ್ರು ನಿವೃತ್ತಿ ಆಗಿದ್ರು ಕೂಡ, ಸರ್ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಹೇಳಿ ಸರ್, ನಾನು ವಾಲಂಟ್ರಿಯಾಗಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ನಾನು ಕೆಲಸ ಮಾಡ್ತೀನಿ ಸರ್ ಅಂತ.
ಆಮೇಲೆ ಈ ಶಾಲೆದು ಟೆಕ್ಸ್ಟ್ ಬುಕ್ ಅವರೇ ಒಂದು ತಗೊಂಡು, ಸರ್ ನೀವು ಯಾಕೆ ಬಂದಿದ್ದೀರಿ ಸರ್, ರಿಟೈರ್ಡ್ ಆಗಿದ್ರಲ್ಲ, ಆರಾಮಾಗಿರಿ ಸರ್, ಮಕ್ಕಳ ಜೊತೆ ಕಳಿಸಿ ಸರ್ ನಮ್ಮ ಇದರ ಟೀಚರ್ಸ್ ಅಂದಾಗ, ಸರ್ ನಾನು ಇರೋ ತನಕ ನನ್ನ ಶಾಲೆಗೆ ಏನೆಲ್ಲ ಬೇಕು ನೀವೇನೆಲ್ಲ ಕೊಡ್ತೀರಿ ಅದನ್ನು ತಲುಪಿಸೋದು ನನ್ನ ಜವಾಬ್ದಾರಿ ಸರ್ ಅಂತ ಅವರು ಮಾತನಾಡುವಾಗ ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತು. ಎಲ್ಲ ಏನಂತಂದ್ರೆ ನನ್ನ ನಿವೃತ್ತಿ ಆಯಿತು, ನಾನು DCRG ಎಷ್ಟು ಬಂತು, ಕಮ್ಯುಟೇಷನ್ ಎಷ್ಟು ಬಂತು, ನನ್ನ ಪೆನ್ಷನ್ ಸೆಟ್ಲ್ ಆಗಿಲ್ಲ, ಈ ಗೊಂದಲದಲ್ಲಿ ಇರುವಂಥ ನಡುವೆನೂ ಕೂಡ ನಿವೃತ್ತಿ ನಾವು ಕ್ರಿಯೇಟ್ ಮಾಡ್ತೀವಿ ಅಂದರೆ ಬಹುಶಃ ಕಷ್ಟ ಆಗ್ಬೋದಿದೆ. ಈ ಒಂದು ವೇದಿಕೆನ ಸಿದ್ಧ ಮಾಡಿರ್ತಕ್ಕಂಥ ನನ್ನ ಕೊಡಗಳ್ಳಿಯ ಗ್ರಾಮದ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಇಲಾಖೆ, ನಾನು ಹೆಚ್ಚು ಆದ್ಯತೆ ಕೊಡೋದು ನನ್ನ ಇಲಾಖೆಗೆ ಮಾತ್ರ. ಮೊದಲನೇ ಕುಟುಂಬ ಅಂದರೆ ನನ್ನ ಇಲಾಖೆ ಇವತ್ತು ತನಕ ನಾನು ಹಾಗೆ ಬಂದಿದ್ದೀನಿ. ನಾನು ಇರೋ ಗಂಟ ನನ್ನ ಇಲಾಖೆ, ನನ್ನ ಶಾಲೆ, ಮಕ್ಕಳು ಅನ್ನೋದೇ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಜೊತೆಗೆ ಎರಡನೇ ಕುಟುಂಬ ಅಂದರೆ ನನ್ನ ಕುಟುಂಬ, ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ, ಅಕ್ಕ ತಂಗಿ, ಇವರೆಲ್ಲ ನಂತರ ಕುಟುಂಬ ಅಂತ ಅಂದ್ಕೊಂಡಿದ್ದೀನಿ. ಈ ಕುಟುಂಬದ ಜೊತೆ ಇನ್ನೊಂದು ಏನು ಅಂದರೆ ಸ್ನೇಹಿತರ ಕುಟುಂಬ. ಯಾಕಂದರೆ ಇಲಾಖೆ ಯಾವತ್ತೂ ನಮಗೆ ತಾಯಿ ಇದ್ದಂಗೆ, ಕುಟುಂಬ ನಮಗೆ ತಂದೆ ಇದ್ದಂಗೆ. ಸ್ನೇಹಿತರು ಸೇರ್ಕೊಂಡ್ರೆ ಅಲ್ಲಿ ಬಂಧು ಬಳಗ, ಅಕ್ಕ ತಮ್ಮ ಎಲ್ಲ ಸಂಬಂಧಗಳನ್ನು ಕಲ್ಪಿಸ್ಕೊಡುವಂಥ ವ್ಯವಸ್ಥೆ ಅನ್ನೋದನ್ನು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಮೂರು ಕೂಡ ನನ್ನ ಜೀವನದಲ್ಲಿ ಎಷ್ಟು ಬಹಳ ಮುಖ್ಯ ಪಾತ್ರ ವಹಿಸ್ತು ಅಂದರೆ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದಂಥವ್ರು, ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮಾಡಿ ಹೇಗೋ ಜೀವನ ಸಾಗಿಸ್ಕೊಂಡು ತುಂಬ ಕುಟುಂಬದಲ್ಲಿ, ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ನಾವು 1994ರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಐನರುಂಡಿನಲ್ಲಿ ನಾನು ಶಾಲಾ ಶಿಕ್ಷಕನಾಗಿ ಪ್ರಾರಂಭ ಮಾಡಿದೆ. ಅಲ್ಲಿಂದ ನಾನು ವರ್ಗಾವಣೆಗೊಂಡು ಕುರಿಗಾಲಿಗೆ ಬಂದೆ. ನನ್ನ ಶಾಲೆ ಬಹುಶಃ ಅಲ್ಲಿ ಹೆಚ್ಚು ವರ್ಷ ಇರಲಿಲ್ಲ ನಾನು. ಅದನಂತರ ನಮ್ಮ ಪಕ್ಕದ ಗ್ರಾಮ ಅಕ್ಮಲುಂಡಿ ಶಾಲೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನಾನು BRC ಕೇಂದ್ರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು ನಮ್ಮ ಬಸವರಾಜ್ ಅವರು ನಮ್ಮ ಸೀನಿಯರಲ್ಲಿ ಅಲ್ಲಿ ನಾನು ಒಂದು 6.5-7 ವರ್ಷ ಅಷ್ಟು ಕೆಲಸ ಮಾಡಿದೆ. ತದನಂತರ ಮಾಧವಪ್ಪ ಬೆಳಕೋಡಿಯವರು ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಒಂದು ಒತ್ತಾಯದ ಮೇರೆಗೆ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಸುಮಾರು 12 ವರ್ಷಗಳು ಆಯಿತು. 12 ವರ್ಷದ ಒಡನಾಟದಲ್ಲಿ ನಾನು ಏನೆಲ್ಲ ಕಲ್ತಿದ್ದೀನಿ, ಏನೆಲ್ಲ ಸ್ವೀಕಾರ ಮಾಡಿದ್ದೀನಿ, ಕಷ್ಟ ಸುಖ ನೋವು ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೆಲವನ್ನ ಕಂಡುಕೊಂಡಿದ್ದೀನಿ. ಸಾಕಷ್ಟು ಅನುಭವವನ್ನು ಪಡೆದಂಥ ಶಾಲೆ. ಇದನ್ನು ಬಿಟ್ಟರೆ ನನ್ನ ಪ್ರಥಮ ಶಾಲೆ ಐನರುಂಡಿ, ಸಾಕಷ್ಟು ಹೆಸರನ್ನು ನನಗೆ ತಂದುಕೊಟ್ಟು ಬೆಳೀಲಿಕ್ಕೆ ಕಾರಣವಾದಂಥ ಶಾಲೆ ಐನರುಂಡಿನೇ ನನ್ನ ವೃತ್ತಿ ಜೀವನದ ಬೇಸ್. ಇವತ್ತು ಇಲ್ಲಿ ಸುಣ್ಣ ಬಣ್ಣ ಹೊಡ್ಕೊಂಡು ಅರಮನೆಯಲ್ಲಿದ್ದೀನಿ. ಸೊ ಅದು ಬೇಸ್ ಮಟ್ಟ ನನಗೆ. ಈ ಮಧ್ಯದಲ್ಲಿ ಎಲ್ಲ ಉಳಿದಂಥ ಕೆಲಸಗಳನ್ನು ಮಾಡಿದ್ದೀನಿ. ಸೊ ನನಗೆ ತೃಪ್ತಿ ಕೊಟ್ಟಂಥ ಶಾಲೆಗಳು ಅಂದರೆ ಐನರುಂಡಿ ಬಿಟ್ಟರೆ ಕೊಡಗಳ್ಳಿ, ಇವೆರಡು ಅದು ಪ್ರಾರಂಭ, ಇದು ಕೊನೆ. ಇವೆರಡನ್ನೂ ನಾನು ಸದಾ ಜೀವನದಲ್ಲಿ ನೆನೆಸ್ಕೋತಾ ಇದ್ದೀನಿ. ಇಷ್ಟಕ್ಕೆಲ್ಲ ಕಾರಣ ನನ್ನ ಕುಟುಂಬ. ಯಾಕಂದರೆ ಕುಟುಂಬದ ಎಲ್ಲ ಕೆಲಸಗಳನ್ನ ಬಿಟ್ಟು ನಾನು ಶಾಲೆಗೆ ಬರ್ತಾ ಇದ್ದೆ. ಎಷ್ಟೋ ಸರಿ ತಿಂಡಿನೇ ತಿಂತಿರಲಿಲ್ಲ, ಬಾಕ್ಸ್ ಹಾಕೊಂಡು ನಾನು ಇಲ್ಲಿ ತಿನ್ಕೋತಾ ಇದ್ದೆ. ಸೊ ಅಷ್ಟು ಗಡಿಬಿಡಿಲಿ ಬಂದು ಶಾಲೆ ಸಮಯ, ಶಾಲಾ ಮಕ್ಕಳಿಗೋಸ್ಕರ ನಾನು ಏನು ಮಾಡಿದ್ದೀನಿ ಬಿಟ್ಟಿದ್ದೀನಿ ಆವಾಗ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವರೆಲ್ಲ ಹೇಳಿದಾಗ ಗೊತ್ತಾಗ್ತಾ ಇದೆ, ಇಷ್ಟೆಲ್ಲ ನಾನು ಮಾಡಿದ್ದೀನಿ. ಅವಾಗ ಅನಿಸ್ತಿರಲ್ಲ ನನಗೆ, ನನ್ನ ಮಕ್ಳಿಗೆ ಏನೋ ಕೊಡಿಸ್ಬೇಕಾ, ಯಾರು ಹಿಡ್ಕೊಬರೋದು ಕೊಡಿಸೋದು, ಈ ಶಾಲೆಗೆ ಏನಾದ್ರು ಬೇಕಾ ಅದು ಕೊಡಿಸೋದು, ಆ ಶಾಲೆಗೆ ಬೇಕಾ ನನ್ನ ಸ್ನೇಹಿತರವ್ರು ಅಲ್ಲಿಗೆ ಏನಾದ್ರು ಮಾಡಿಸೋಣ. ಸೊ ಈ ಥರ ಆಲೋಚನೆಗಳಲ್ಲಿ ಏನೇನೋ ಮಾಡ್ತಾ ಬಂದೆ. ಸೊ ಇಷ್ಟೆಲ್ಲ ಮಾಡಿದ್ದೀನಿ ಅನ್ನೋದು ನಿಜವಾಗ್ಲೂ ನನಗೆ ಈಗಲೇ ಅರಿವಾಗ್ತಾ ಇರೋದು. ಕೆಲವು ಗೊತ್ತಿಲ್ಲದೇ ಕೆಲವೆಲ್ಲ ಮಾಡ್ತಾ ಇರ್ತೀವಿ, ಅದನ್ನು ಅಲ್ಲೇ ಮರ್ತು ಬಿಡ್ತೀವಿ, ನಾವು ಯಾವುದನ್ನು ನೆನೆಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಭಾವನೆ ಏನು ಅಂದರೆ, ನನ್ನ ತಂದೆ ತಾಯಿ ನನ್ನ ಗುರುಗಳು ಕಲಿಸ್ಕೊಟ್ಟಿರೋದು ಈ ಕೈಲಿ ಮಾಡಿದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ. ಸೊ ಆ ಭಾವನೆ ಇಟ್ಕೊಂಡೆ ನಾನು ಎಲ್ಲ ಕಡೆ ನನ್ನ ಪ್ರಾಮಾಣಿಕವಾದ ಪ್ರಯತ್ನದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಆ ಪ್ರಾಮಾಣಿಕ ಪ್ರಯತ್ನದ ಫಲವೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಇಲ್ಲಿ ಕೂತಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ನನಗೆ. ನೀವೆಲ್ಲ ಇಲ್ಲದೇ ಇದ್ದರೆ ನಾನು ರಾಜು ಒಬ್ಬ ಮೇಷ್ಟ್ರ ಆಗ್ತಿರಲಿಲ್ಲ. ಇವತ್ತು ರಿಟೈರ್ಡ್ ಆಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮಿಂದ ಒಂದು ಒಳ್ಳೆ ಮಾತು ಅಭಿಪ್ರಾಯಗಳನ್ನ ನಾನು ಪಡ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಸೊ ಇದಿಷ್ಟು ನಾನು ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಬೇಕಾದಷ್ಟು ಮಾಡಿರ್ತೀವಿ ಹಿಂದೆ. ಸೊ ಅದೆಲ್ಲ ಒಂದು ಕಡೆ ಎಫೆಕ್ಟ್ ಆಗ್ತಾ ಇರ್ತದೆ, ಅದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಒಂದಷ್ಟು ಕಲ್ತಿದ್ದೀನಿ, ಒಂದಷ್ಟು ಮಾಡಿದ್ದೀನಿ. ಇವತ್ತು ನನ್ನ ಕುಟುಂಬ ಅನ್ನ ಊಟ ಮಾಡ್ತಾ ಇದೆ ಅಂದರೆ ಅದಕ್ಕೆ ನನ್ನ ಇಲಾಖೆ, ನನ್ನ ಶಾಲಾ ಮಕ್ಕಳೇ ಕಾರಣ. ನಿಜವಾಗಿ ಮೇಷಗಳಿಗೆ ಅನ್ನದಾತು ಅಂದರೆ ಮಕ್ಕಳಿಲ್ಲ ಅಂದರೆ ಶಾಲೆ ಇಲ್ಲ, ಶಾಲೆ ಇಲ್ಲ ಅನ್ನೋ ಮೇಷಿಲ್ಲ. ಮೇಷ ಕುಟುಂಬ ಇವತ್ತು ಅನ್ನ ಉಂಟಾದ ಚೆನ್ನಾಗಿದೆ ಅಂದರೆ ಈ ಮಕ್ಕಳು ಕಾರಣ. ಸೊ ಆ ಮಕ್ಕಳಿಗೆ ಮೊದಲನೇದಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪೋಷಕರು ನಮ್ಮ ಮಾತಿಗೆ ತುಂಬ ಗೌರವ ಕೊಟ್ಟು ಆ ಕಾನ್ವೆಂಟು ಅಲ್ಲಿ ಇಲ್ಲಿ ಹೋಗ್ದೇನೆ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ಮನ್ನೆಲ್ಲ ಇಲ್ಲಿ ತನಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಪೋಷಕರಿಗೆ ನಾನು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಶಾಲಾ ಕಮಿಟಿ
ಅವರು ಕೂಡ ನಮ್ಮ ಶಾಲಾ ಪ್ರಗತಿಗೆ ಮಕ್ಕಳ ಅಭಿವೃದ್ಧಿಗೆ ಸಾಕಷ್ಟು ಕೈ ಜೋಡಿಸಿ